ಶುಭ ಮುಂಜಾನೆ. ನನ್ನ ಪ್ರೀತಿಯ ಶಂಭುರಾಮನ ಮತ್ತು ನನ್ನ ನಿತ್ಯ ನೂತನದ ಬೆಳಗು ಈಗ ಪ್ರಾರಂಭವಾಗಿದೆ. ಅವನಿಗಾಗಿ ಸೌತೆಕಾಯಿ ಸಲಾಡ್ ಸೌತೆಕಾಯಿ ಉದ್ದುಗಳನ್ನು ಮಾಡಿ ನಿತ್ಯ ಕೊಡಬೇಕು. ಜೊತೆಗೆ ಬಾಳೆಹಣ್ಣು ಕೂಡ ಇದೆ. ಅವನು ತಕ್ಕೋ ತಿನ್ನು ಅಂದರೆ ಮಾತ್ರ ತಿಂತಾನೆ, ಇಲ್ಲದಿದ್ದರೆ ನನ್ನ ಕಮ್ಯಾಂಡ್ ಇಲ್ಲ ಅಂದರೆ ಯಾವ ಕಾರಣಕ್ಕೂ ಅದನ್ನು ಸ್ವೀಕರಿಸೋದೇ ಇಲ್ಲ. ಹತ್ತಿರ ತೆಗೆದು ಬಾಯಿಯಲ್ಲಿ ತುರುಕಲಿಗೆ ಹೋದರೂ ತನ್ನ ಮೂತಿಯನ್ನು ತಿರುಗಿಸ್ಕೊಳ್ತಾನೆ. ಅಷ್ಟು ಜಾಣ ನಮ್ಮ ಶಂಭುರಾಮ. ಇವತ್ತು ಕೆಲವು ತುಂಡುಗಳ ಸೌತೆಕಾಯಿ ಸ್ವಾಹ ಮಾಡಿದ್ದಾನೆ. ಆ ಸಮಯದಲ್ಲಿ ಕೇಳಿದಾಗೆಲ್ಲ ಥ್ಯಾಂಕ್ಸ್ ಕೊಡ್ತಾನೆ. ಜಾಣ ಅಂದರೆ ಎರಡೂ ಕೈಯಲ್ಲಿ ಥ್ಯಾಂಕ್ಸ್ ಕೊಡ್ತಾನೆ. ಬಾಳೆಹಣ್ಣು ನಂತರ ಸ್ವೀಕಾರ ಮಾಡ್ತಾನೆ. ಇಲ್ಲಿ ನೋಡಿ, ಈಗ ಬಾಳೆಹಣ್ಣು ಸೌತೆಕಾಯಿ ನಂತರ ಬಾಳೆಹಣ್ಣು ಕೂಡ ಅವನಿಗೆ ಭಾಳ ಇಷ್ಟ. ಈ ರೀತಿ ಎಲ್ಲ ತರಕಾರಿಗಳು ಎಲ್ಲ ಹಣ್ಣುಗಳನ್ನು ಶಂಭುರಾಮ ಇಷ್ಟಪಡ್ತಾನೆ. ಆದರೆ ಹುಳಿ ಹಣ್ಣುಗಳನ್ನು ವೈದ್ಯರ ಸೂಚನೆಯಂತೆ ಕೊಡುತ್ತಿಲ್ಲ. ಒಂದು ಪ್ರಾಣಿಯನ್ನು ನಾವು ಸಾಕಬೇಕಾದ್ರೆ ಯಾವ ರೀತಿ ಬೇಕಾದರೂ ಅವನ್ನು ಸಾಕ್ಬೋದು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅದೇ ರೀತಿ ನಾವು ಕೂಡ ನಮ್ಮ ಜೀವನದಲ್ಲಿ ಒಂದು ಚೌಕಟ್ಟು ಹಾಕ್ಕೊಂಡು ಹೀಗೆ ಬದುಕಬೇಕು, ಹೀಗೆ ಇರಬೇಕು, ಹೀಗೆ ಮಾತಾಡಬೇಕು ಇಂಥದ್ದೆಲ್ಲ ಹಾಕ್ಕೊಂಡ್ರೆ ಸಾಧ್ಯ ಇದೆ ಅನ್ನೋದಕ್ಕೆ ಇದೆಲ್ಲ ಒಂದು ಉದಾಹರಣೆ. ಪ್ರಾಣಿ ಮತ್ತು ಮನುಷ್ಯನ ಸಂಬಂಧ ಕೂಡ.